ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ನಾವೆಲ್ಲ ನೋಡಿದ್ದೇವೆ, ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಮತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ವಕ್ಫ್ ಬೋರ್ಡ್ ಕಡೆಯಿಂದ ರೈತ ಬಾಂಧವರು ಮತ್ತು ಹಿಂದೂ ಮಠಾಧೀಶರ ಹಾಗೂ ಸರ್ಕಾರಿ ಜಮೀನನ್ನು ಅಕ್ರಮವಾಗಿ ಕಬಳಿಸುವ ಪ್ರಯತ್ನ ನಡೀತಾ ಇದೆ. ರಾಜ್ಯದಲ್ಲಿ ಇಬ್ಬರ ನಡುವೆ ಸ್ಪರ್ಧೆ ಇದೆ. ಸಿದ್ದರಾಮಯ್ಯ, ಹಿಂದೂ ವಿರೋಧಿಯಾದ ಸಿದ್ದರಾಮಯ್ಯ ಮತ್ತು ಮತಾಂಧಿ ಮನಸ್ಥಿತಿಯ ಜಮೀರ್ ಇಬ್ಬರೂ ಸಹ ಕಾಂಪಿಟೇಷನಲ್ಲಿ ಹೇಗೆ ವಕ್ಫ್ ಬೋರ್ಡ್ ಆಸ್ತಿಯನ್ನು ಜಾಸ್ತಿ ಮಾಡಬೇಕಂತೇಳಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಪ್ರಯತ್ನದ ಭಾಗವಾಗಿ ಅವರು ಇಡೀ ದೇಶಕ್ಕೆ ಅನ್ನ ನೀಡುವ ರೈತ ಬಾಂಧವರ ಮತ್ತು ಸಾವಿರಾರು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮತ್ತು ಅನ್ನವನ್ನು ನೀಡುವ ಹಿಂದೂ ಮಠ ಮಂದಿರಗಳಿಗೆ ಮತ್ತು ಸರ್ಕಾರಿ ಕಚೇರಿಗಳು, ಯಾವ ಕಚೇರಿಗಳು ಜನಸೇವೆಗಂತೇಳಿ ಮೀಸಲಿಟ್ಟಿದ್ದಾರೆ, ಆ ಸರ್ಕಾರಿ ಕಚೇರಿಗಳನ್ನೇ ಇವರು ಕಬಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಪ್ರಯತ್ನದ ಭಾಗವಾಗಿ ಅವರು ಒಂದು ನೋಟಿಸನ್ನು ಕೊಡ್ತಾರೆ. ನೋಟಿಸ್ ಕೊಟ್ಟ ತಕ್ಷಣವೇ ರೈತ ಬಾಂಧವರಾಗಲಿ, ಮಠಾಧೀಶರಾಗಲಿ, ಸರ್ಕಾರಿ ಕಚೇರಿಗಳಾಗಲಿ 30 ದಿನದೊಳಗಡೆ ಅದಕ್ಕೆ ರಿಪ್ಲೈ ಕೊಡಬೇಕು. ಇದ್ಯಾವ ದುರ್ದೈವ ಸ್ವಾಮಿ? ಯಾರು ವಕ್ಫ್ ಬೋರ್ಡ್ ಆಸ್ತಿ ಅಂತೇಳಿ ನೋಟಿಸ್ ಕೊಡ್ತಾರೆ ಅವರು ತಾವು ಪ್ರೂವ್ ಮಾಡಬೇಕು, ಇದು ನಮ್ಮ ಆಸ್ತಿ ಅಂತೇಳಿ ಅದಕ್ಕೆ ಡಾಕ್ಯುಮೆಂಟ್ಸು ಪ್ರೊಡ್ಯೂಸ್ ಮಾಡಬೇಕು. ಆದರೆ ಇಲ್ಲಿ ಏನಾಗಿದೆ ಅಂದರೆ, ನಾಯಿನೇ ಬಾಲ ಅಲ್ಲಾಡಿಸ್ಬೇಕು ಹೊರತು ಬಾಲನೇ ನಾಯಿನ ಅಲ್ಲಾಡಿಸುವಂಥ ಪ್ರಯತ್ನ ಇಲ್ಲಿ ನಡೀತಾ ಇದೆ. ಯಾವ ರೈತ ಸಾವಿರಾರು ವರ್ಷಗಳಿಂದ ಆ ಜಮೀನನ್ನು ಉಳುಮೆ ಮಾಡ್ಕೊಂಡು ಬರ್ತಾ ಇದ್ದಾನೆ, ಯಾವ ಮಠಗಳು ಸಾವಿರಾರು ವರ್ಷಗಳಿಂದ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡೋದರ ಕೆಲಸದ ಜೊತೆಗೆ ವಿದ್ಯಾಭ್ಯಾಸ ಮತ್ತು ಮಕ್ಕಳಿಗೆ ಅನ್ನವನ್ನು ನೀಡುವಂಥ ಕೆಲಸ ಮಾಡ್ತಾ ಇದ್ದಾವೆ, ಅವರು ಡಾಕ್ಯುಮೆಂಟ್ಸನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಕೇಳ್ತಾ ಇದ್ದಾರೆ. ಇದನ್ನು ಒಪ್ಪುವ ಪ್ರಶ್ನೆಯೇ ಇಲ್ಲ. ಇದೇ ಮೂಲಕ ನಾವು ತಿಳಿಸೋದೇನೆಂದರೆ, ಈ ಯಾವುದೇ ಸಮಸ್ಯೆ ಬಂದರೂ ಸಹ ರೈತರಾಗಲಿ ಮಠಾಧೀಶರಾಗಲಿ ವಕ್ಫ್ ಬೋರ್ಡ್ ಹತ್ರ ಹೋಗಿ ನಮ್ಮ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಬೇಕಂತೆ. ಇದು ಖಂಡಿತ ಸಾಧ್ಯವಿಲ್ಲ. ಈ ಹಿಂದೂ ವಿರೋಧಿ ಕೃತ್ಯವನ್ನು ಹಿಂದೂ ಸಮಾಜ ಸಹಿಸೋದಿಲ್ಲ. ಇದಕ್ಕೆ ಉಗ್ರವಾದ ಪ್ರತಿಭಟನೆಯನ್ನು ಮಾಡೋದ್ರ ಮೂಲಕ ಆಯೋಜಿಸಿದ್ದೇವೆ. ರಾಜ್ಯ ಸರ್ಕಾರಕ್ಕೆ ವಿಶ್ವ ಹಿಂದೂ ಪರಿಷತ್ ಕಡೆಯಿಂದ ನೇರವಾದ ಒಂದು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ಇಡೀ ದೇಶದಲ್ಲಿ 9.4 ಲಕ್ಷ ಎಕರೆಗಳು ವಕ್ಫ್ ಆಸ್ತಿಗೆ ಸೇರಿದೆ. ಈ ಮೂಲಕ ವಿಶ್ವ ಹಿಂದೂ ಪರಿಷತ್ ಕೇಂದ್ರ ಸರ್ಕಾರವನ್ನು ಆಗ್ರಹಿಸೋದೇನೆಂದರೆ, ಈ 9.4 ಲಕ್ಷ ಎಕರೆ ಏನಿದೆ ಇದು ವಕ್ಫಿಗೆ ಸೇರಿದ್ದ ಅಥವಾ ಬೇರೆಯವರಿಗೆ ಸೇರಿದ್ದ ಅಂತೇಳಿ ಸಮಗ್ರವಾದ ತನಿಖೆಯನ್ನು ಮಾಡಬೇಕು. ಮತ್ತು ಅಕ್ರಮವಾಗಿದ್ದರೆ ಆ ಆಸ್ತಿಯನ್ನೆಲ್ಲ ಹಿಂದೂ ಸಮಾಜಕ್ಕೆ ತಲುಪಿಸ್ಬೇಕಂತೇಳಿ ಈ ಮೂಲಕ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕೇಂದ್ರ ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದಾವೆ. भारत माता के जन्मे योद्धाओं से, भाइयों बहनों, माता पिता समान बुजुर्गों से मेरी एक विनती है, मैं सबसे पूछता हूँ वक्फ बोर्ड वालों से, क्या सनातन धर्म पहले है, क्या वक्फ बोर्ड पहले है? और दूसरी बात, जहाँ पे भी आज तक देख रहे हैं किसने बांटा है, सोचो. और दूसरी बात क्या है, हिंदुस्तान के अंदर अब जो पे आपको जो मर्यादा, जो इज्जत जहाँ पे भी नहीं है, और आप लोग सब सोच रहे कि हर चीज़ वक्फ बोर्ड की है. वक्फ बोर्ड की कुछ भी नहीं है. पहले सबको समझना चाहिए, पूरे हिंदुओं को, हिंदुस्तान के हिंदुओं को बोल रहा हूँ, पहले मंदिर पे क्या मस्जिद बंदे, क्या मस्जिद के ऊपर मंदिर बंदे हम लोग, वो सोचो, ख्याल करके बात करना चाहिए आप लोगों को. हर जगह पे जाके अपना वक्फ बोर्ड कहाँ से है? वक्फ बोर्ड कब जन्म लिया? आपका पैगंबर कब जन्म लिया? और हिंदू धर्म कब जन्म लिया? जाके देखिए, इतिहास खोल के देखिए. इतिहास के अंदर हिंदू धर्म सिर्फ हिंदुस्तान में नहीं, पूरी दुनिया पे, धरती पे जहाँ भी जाके आप देखो मंदिर मिल जाएगा आपको. किस लिए? ये हिंदू धर्म है. हिंदू धर्म के अंदर हम लोग सहरे हैं सबको. आप लोग आके हर बार हमारे कर्नाटक के ज़मीन पर, मंदिर पर, मस्जिद पर, जो मंदिर पर सब मस्जिद बन के आप लोग अपना कह रहे. कहाँ पे है अपना? बताइए, आप कहाँ से आए? आप मूलतः कहाँ के हैं? हम लोग हिंदू पूरे हिंदुस्तान के हैं, भारत माता के. आप मूलतः कहाँ के हैं? आप वो सोचिए, आप कहाँ के हैं? उस सोच बिना सोचे आप बात कर रहे हैं.
ये हिंदुस्तान के अंदर हिंदुओं को जो प्रेफरेंस है, यहाँ पे क्या है मालूम, जो इलेक्शन के अंदर जो उनके वोट के लिए देख रहे, वो हिंदुस्तान, हर हिंदुस्तानी से बोल रहा हूँ, आप पहले हिंदू धर्म देखिए और दूसरा बाद में देखिए। हर घर में हर एक का नाम राम लक्ष्मण हनुमान है, तो भी आप किसको सपोर्ट कर रहे हैं? उग्रवादियों को सपोर्ट कर रहे हैं। हिंदुस्तान में उग्रवादी कहाँ से पैदा हुआ? आप लोगों से पैदा हुआ। आपको मालूम रहना चाहिए, ये हिंदुस्तान अपना है, हर हिंदू का है, जन्म से जो हिंदू है उसका है। आप लोगों को ये मैं सूचना दे रहा हूँ, आप ऐसा ही करते गए, पूरा हिंदुस्तान उठ के आप लोगों को क्या करना मालूम है। पूरे हिंदुस्तानियों को जागने के लिए बोल रहा हूँ। हर घर से हिंदू है, हर घर में हिंदू जो है वो जाग के इस कार्यक्रम में आप लोगों का काम है इस कार्यक्रम को सक्सेस बनाना। आप लोगों से विनती करता हूँ, आप चुप रहिए। अब आए मंदिर अपना बोले, मस्जिद अपना बोले, ये किसान की जगह अपना बोले। किसान कहाँ से आया? पहले किसान की जगह आपकी कैसे होती? आप जब हिंदुस्तान आज़ाद हुआ आपकी कितनी थी वक्फ बोर्ड की प्रॉपर्टी? आपने हमारे हिंदुस्तान में वक्फ बोर्ड, हर चीज़ वक्फ बोर्ड बोल रहे हैं। हम लोग पाकिस्तान अलग हुआ, जब हिंदुस्तानी पाकिस्तान से हिंदुस्तान है, वो जगह किसकी है? आप लोग जब पूरा मज़ा उस पर कर रहे हैं, हिंगलाज मंदिर अपना पाकिस्तान में है, कितने हिंदुओं को तुम हम दे रहे हैं? आपको उतना ही अपना हिंदुस्तान के ऊपर, आपके मज़हब के ऊपर, आपके देश के ऊपर उतना ही प्यार मोहब्बत, आप हिंदुस्तान छोड़ के पाकिस्तान जा सकते हैं, उतनी इज्जत है। बताइए उनका पाकिस्तान कहाँ पे है आज? हम हर चीज़ देखे हैं, इसलिए मैं हर एक हिंदू से बोल रहा हूँ, जो घर का हर हिंदू आके इस वक्फ बोर्ड को निकालने के लिए अपना पहली ये स्लोगन है, भारत बचाओ कांग्रेस हटाओ, भारत बचाओ कांग्रेस हटाओ, भारत बचाओ कांग्रेस हटाओ। ये कांग्रेस सरकार जब तक रहेंगी भारत में फूट रहेगा। मैं सबसे विनती करता हूँ, कांग्रेस हटाओ, भारत बचाओ। जय बोलो भारत माता की, ವಂದೇ ವಂದೇ ಮಾತರಂ। ಇಲ್ಲಿ ನಡೀತಿರೋ ರಸ್ತಾ ರೋಕೋ ಪ್ರತಿಭಟನೆ ಏನಪ್ಪ ಅಂತಂದರೆ, ವಕ್ಫ್ ಬೋರ್ಡು ತನ್ನ ಇಷ್ಟಕ್ಕೆ ಬಂದಂತೆ ಈ ಸರ್ಕಾರ ಕುಮ್ಮಕ್ಕಿನಿಂದ ತನ್ನ ಇಷ್ಟಕ್ಕೆ ಬಂದಂತೆ ಎಲ್ಲ ಆಸ್ತಿಗಳನ್ನು ಕಬಳಿಸ್ಕೊಂತ ಹೋಗ್ತಾ ಇದೆ. ರೈತರದು, ಗುಡಿದು, ಮಠದ್ದು, ಮಂದಿರದ್ದು ಮನೆಗಳು ಕೂಡ ಬಂದಿದ್ದಾವೆ. ಈಗ ಕೊಡಗು ಜಿಲ್ಲೆಯಲ್ಲಿ ಅಲ್ಲಿ ಬಳ್ಳಾರಿಯಲ್ಲಿ ಕೂಡ 2-3 ನೋಟಿಸ್ ಬಂದಿದ್ದಾವೆ ಅಂತಿದ್ದಾರೆ. ನಾವು ಅವ್ರನ್ನ ಸಂಪರ್ಕಿಸಿದ್ದೀವಿ, ಅವರು ಅನಂತ ಕಾರಣದಿಂದ ಬಂದಿಲ್ಲ. ಸೊ ಆ ಕಾಯ್ದೆಯನ್ನು ರದ್ದುಗೊಳಿಸಬೇಕಂತೇಳಿ ಈ ಹೋರಾಟ, ಈ ಪ್ರತಿಭಟನೆ ನಡೆಸ್ತಾ ಇದ್ದೀವಿ. ನಾವು ಈಗ ಈ ರಸ್ತೆ ತಡೆ ಏನು ಮಾಡ್ತಾ ಇದ್ದೀವಿ, ನಿಮಗೆಲ್ಲ ಗೊತ್ತಿರೋಂಗೆ ವಕ್ಫ್ ಕಾಯ್ದೆನ ತಿದ್ದುಪಡಿ ಮಾಡಲೇಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಏನಕ್ಕೆ ತಿದ್ದುಪಡಿ ಮಾಡ್ಕೋಬೇಕಂತಂದರೆ, ಈಗ ಎಲ್ಲ ಜಮೀನು ನಮ್ದಂತಿದೆ, ವಕ್ಫ್ ಬೋರ್ಡ್ ಎಲ್ಲ ಜಮೀನು ನಮ್ದಂತಿದೆ. ಸಿಕ್ ಜಮೀನಿಗೆ ನೋಟಿಸ್ ಕೊಡ್ತಾ ಇದೆ. ಈಗಂತಂದರೆ ಇದು ಹಿಂದೂಸ್ತಾನ ಪಾಕಿಸ್ತಾನ ಅಂತ ನಮಗೆ ಡೌಟ್ ಬರ್ತಾ ಇದೆ. ಈ ಥರ ಮಾಡ್ತಾ ಹೋದರೆ ನಾವು ಯಾರು ಹಿಂದೂಗಳಿಗೆ ಉಳಿಗಳಿಲ್ಲ. ದಯವಿಟ್ಟು ಎಲ್ಲ ಹಿಂದೂಗಳು ಒಗ್ಗಟ್ಟಾಗಿ ಈ ಒಂದು ವಕ್ಫ್ ಏನು ಕಾಯ್ದೆ ತಂದಿದ್ದಾರಲ್ಲ, ಇದನ್ನು ಒದ್ದೋಡಿಸ್ಬೇಕಂತೇಳಿ ತಮ್ಮಲ್ಲಿ ಹಿಂದೂಗಳಿಗೆಲ್ಲ ಮನವಿ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ಎಲ್ಲ ಹಿಂದೂಗಳ ಒಗ್ಗಟ್ಟಾಗಿ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಒಂದು ಘೋಷಣೆಯೊಂದಿಗೆ ಎಲ್ಲರೂ ದಯವಿಟ್ಟು ಒಂದಾಗಿ ಅಂತ ತಮ್ಮಲ್ಲಿ ಕಳಕಳಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಜೈ ಶ್ರೀರಾಮ್. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.